Hello everyone, welcome back to my VBR Mathematics Learning channel. So today we will discuss some important questions in science for CTET exam, upcoming CTET exam. This is especially for paper 2. ಸೊ ಈಗ ಆಲ್ರೆಡಿ ನಾನು ಸಾಕಷ್ಟು ವೀಡಿಯೋಸ್ನ CTET ಎಕ್ಸಾಮ್ ರಿಲೇಟೆಡ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಇಂಪಾರ್ಟೆಂಟ್ ಥೀಮ್ಸ್ ಏನಿದೆ ಸೈನ್ಸ್ ಸಬ್ಜೆಕ್ಟಲ್ಲಿ ನಿಮ್ಮ ಒಂದು CTET ಎಕ್ಸಾಮ್ಸ್ಗೆ ನೋಡ್ತಾ ಹೋಗೋಣ. ಇದು ಪೇಪರ್ 1 ಹಾಗೆ ಪೇಪರ್ 2 ಎರಡಕ್ಕೂ ಕೂಡ ಯೂಸ್ ಆಗೋವಂಥದ್ದು. ಇದು ಎಸ್ಪೆಷಲಿ ಮೋಸ್ಟ್ ಅಂದರೆ ನಾವು ಪೇಪರ್ 2ನ ಆಲ್ಮೋಸ್ಟ್ ನಾವು ಚೆನ್ನಾಗಿ ಪ್ರಿಪೇರ್ ಆಯಿತು ಅಂದರೆ ಪೇಪರ್ 1ನ ನಾವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಹಾಗಾಗಿ ಪೇಪರ್ 2ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ದೀಸ್ ಆರ್ ದಿ ಮೋಸ್ಟ್ ರಿಪೀಟೆಡ್ ಥೀಮ್ಸ್ ಇನ್ CTET ಸೈನ್ಸ್. ಸೊ ಥೀಮ್ 1 ಬಂದು ಬ್ಯಾಲೆನ್ಸ್ಡ್ ಡಯಟ್ ಮತ್ತು ನ್ಯೂಟ್ರಿಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಕೇಳಿರೋವಂಥದ್ದು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಮಾಡಿರೋವಂಥ ಕ್ವಶನ್ಸ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಈಸ್ ಎ ಬ್ಯಾಲೆನ್ಸ್ಡ್ ಡಯಟ್ ಈಸ್ ಒನ್ ದಟ್. ಸೊ ಬ್ಯಾಲೆನ್ಸ್ಡ್ ಡಯಟ್ ಅಂತಂದರೆ ಏನು? ಸೊ ಕೊಟ್ಟಿರೋಂಥ ಆಪ್ಷನ್ಸ್ನ ನೋಡೋದಾದರೆ ಕಂಟೈನ್ಸ್ ಓನ್ಲಿ ಕಾರ್ಬೋಹೈಡ್ರೇಟ್ಸ್, ಕಂಟೈನ್ಸ್ ಆಲ್ ನ್ಯೂಟ್ರಿಯೆಂಟ್ಸ್ ಇನ್ ಎ ಪ್ರಾಪರ್ ಪ್ರಪೋರ್ಷನ್, ಗಿವ್ಸ್ ಎನರ್ಜಿ ಓನ್ಲಿ, ಈಸ್ ಕಾಸ್ಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ಡ್ ಡಯಟ್. ಸೊ ಬ್ಯಾಲೆನ್ಸ್ಡ್ ಡಯಟ್ ಈಸ್ ನಥಿಂಗ್ ಬಟ್ ಇಟ್ ಕಂಟೈನ್ಸ್ all nutrients. It contains all nutrients in a proper proportion. This is the right answer, option B. So next one, second question, night blindness is caused due to deficiency of what? ಸೊ ನೈಟ್ ಬ್ಲೈಂಡ್ನೆಸ್ ಯಾವ ಒಂದು ಡಿಫಿಷಿಯನ್ಸಿ, ಯಾವ ಒಂದು ವಿಟಮಿನ್ ಡಿಫಿಷಿಯನ್ಸಿಯಿಂದ ಬರುತ್ತೆ ಅಂತ ಕೇಳಿದರೆ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ನೈಟ್ ಬ್ಲೈಂಡ್ನೆಸ್ ಇಟ್ ಈಸ್ ಕಾಸ್ಡ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಎ. ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಸೊ ಕ್ವಶನ್ ನಂಬರ್ 3 ಇದು ಮೆಟೀರಿಯಲ್ಸ್ ಆ್ಯಂಡ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಮೇಲೆ ಕೇಳಿರೋವಂಥ ಕ್ವಶನ್ ಆಗಿರುತ್ತೆ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ನಾನ್ ಮೆಟಲ್? ಸೊ ಕೊಟ್ಟಿರೋವಂಥ ಆಪ್ಷನ್ಸಲ್ಲಿ ಯಾವ ಒಂದು ಇದು ನಾನ್ ಮೆಟಲ್ ಆಗಿರುತ್ತೆ ಅಂತ ನೀವು ಹೇಳಬೇಕು. ಸೊ ಐರನ್ ನಾನ್ ಮೆಟಲ್ ಅಂತ ಕೇಳಿದ್ದಾರೆ. ಐರನ್, ಕಾಪರ್, ಅಲ್ಯೂಮಿನಿಯಂ, ಸಲ್ಫರ್ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ನಾನ್ ಮೆಟಲ್ ಅಂತ ಕೇಳಿರೋದ್ರಿಂದ ಸಲ್ಫರ್ ಇಸ್ ಎ ನಾನ್ ಮೆಟಲ್. ಸೊ ರಿಮೈನಿಂಗ್ 3 ಆರ್ ಮೆಟಲ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ವಿಚ್ ಮೆಟೀರಿಯಲ್ ಅಲೋಸ್ ಪಾರ್ಷಿಯಲ್ ಪ್ಯಾಸೇಜ್ ಆಫ್ ಲೈಟ್? ಸೊ ಯಾವ ಒಂದು ಮೆಟೀರಿಯಲ್ ಪಾರ್ಷಿಯಲ್ ಪ್ಯಾಸೇಜ್ ಆಫ್ ಲೈಟ್ನ ಅಲೋ ಮಾಡುತ್ತೆ ಅಂತ ಹೇಳಿದರೆ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಲ, ಆಪೆಕ್ ಮೆಟೀರಿಯಲ್ಲ, ಟ್ರಾನ್ಸ್ಲೂಸೆಂಟ್ ಮೆಟೀರಿಯಲ್ಲ ಅಥವಾ ರಿಫ್ಲೆಕ್ಟಿವ್ ಮೆಟೀರಿಯಲ್ ಅಂತ ಹೇಳಿದರೆ. ಸೊ ಪಾರ್ಷಿಯಲ್ ಪ್ಯಾಸೇಜ್ ಆಫ್ ಲೈಟ್ನ ಅಲೋ ಮಾಡುವಂಥ ಮೆಟೀರಿಯಲ್ ಬಂದು ಟ್ರಾನ್ಸ್ಲೂಸೆಂಟ್ ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Next question, photosynthesis occurs in presence of what? ಸೊ ಫೋಟೋಸಿಂಥಸಿಸ್ಸು ಯಾವ ಒಂದು ಎಲಿಮೆಂಟ್ನ ಪ್ರೆಸೆನ್ಸಲ್ಲಿ ನಡೆಯುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಆಕ್ಸಿಜನ್, ಕ್ಲೋರೋಫಿಲ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಓನ್ಲಿ ಅಂತ ಕೇಳಿದರೆ. ಸೊ ಫೋಟೋಸಿಂಥಸಿಸ್ ಅಕ್ಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್, ಸೊ ಇಟ್ ಅಕ್ಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸನ್ಲೈಟ್ ಹಾಗೆ ಕ್ಲೋರೋಫಿಲ್ ಜೊತೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಇವು 4 ಒಂದು ಎಲಿಮೆಂಟ್ಸ್ ಪ್ರೆಸೆನ್ಸಲ್ಲಿ ಫೋಟೋಸಿಂಥಸಿಸ್ ನಡೆಯುವಂಥದ್ದು. ಸೊ ಕೊಟ್ಟಿರೋವಂಥ ಆಪ್ಷನ್ಸ್ನ ನೋಡೋದಾದರೆ ಆಕ್ಸಿಜನ್, ಕ್ಲೋರೋಫಿಲ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಆನ್ಸರ್ನ ಕಾರ್ಬನ್ ಡೈಆಕ್ಸೈಡ್ ಅಂತಲೂ ಕೂಡ ಹೇಳ್ಬೋದು, ಹಾಗೆ ಕ್ಲೋರೋಫಿಲ್ ಅಂತಲೂ ಕೂಡ ಹೇಳ್ಬೋದು. ಬಿಕಾಸ್ ಇಲ್ಲಿ 2 ಆಪ್ಷನ್ಸ್ ಕೂಡ ನೀವು ಕಾರ್ಬನ್ ಡೈಆಕ್ಸೈಡ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಓನ್ಲಿ ಕಾರ್ಬನ್ ಡೈಆಕ್ಸೈಡ್ ಅಲ್ಲ. ಸೊ ಇವು 4 ಇದ್ದಾಗ ಮಾತ್ರ ಫೋಟೋಸಿಂಥಸಿಸ್ ನಡೆಯುವಂಥದ್ದು. ಸೊ ಹಾಗಾಗಿ ನಾನು ಇಲ್ಲಿ ರೈಟ್ ಒನ್ ಬಂದು ಕ್ಲೋರೋಫಿಲ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಕ್ಲೋರೋಫಿಲ್. ನೆಕ್ಸ್ಟ್ ಕ್ವಶನ್, ಫಿಶ್ ಬ್ರೀತ್ ಥ್ರೂ. ಸೊ ಫಿಶ್ ಯಾವ ಒಂದು ಪಾರ್ಟಿಂದ ಬ್ರೀತ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಲಂಗ್ಸ್, ಸ್ಕಿನ್, ಗಿಲ್ಸ್, ಟ್ರ್ಯಾಕಿಯಾ ಅಂತ ಕೊಟ್ಟಿದ್ದಾರೆ. ಫಿಶ್ ಬ್ರೀತ್ಸ್ ಥ್ರೂ gills. Option C is the right answer. Next question, which part of the plant absorbs water? So ಯಾವ ಒಂದು ಪಾರ್ಟ್ ಆಫ್ ದಿ ಪ್ಲಾಂಟು ವಾಟರ್ನ ಅಬ್ಸಾರ್ವ್ ಮಾಡುತ್ತೆ ಅಂತ ಕೇಳಿದರೆ ಸ್ಟೆಮ್, ಲೀವ್ಸ್, ರೂಟ್ಸ್
ಹಾಗೆ ಫ್ಲವರ್ಸ್. ಸೊ ಯಾವುದಂತ ಅಂದರೆ ರೂಟ್ಸು ವಾಟರ್ನ ಅಬ್ಸರ್ವ್ ಮಾಡೋವಂಥದ್ದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಇಷ್ಟು ಸಿಂಪಲ್ ಆಗಿದೆ ಅಂತ ನೋಡ್ತಾ ಇದ್ದರೆ, ಈಗ ಆಲ್ರೆಡಿ ನಾನು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಒನ್ಸ್ ಯು ಗೋ ಥ್ರೂ ದಟ್ ವಿಡಿಯೋ, ಇದೆಲ್ಲ ಸ್ವಲ್ಪ ಸಿಂಪಲ್ ಕಾಂಪ್ಲಿಕೇಟೆಡ್ ಎರಡು ಕೂಡ ಮಿಕ್ಸ್ ಆಗಿರುತ್ತೆ. ಸೊ ಪ್ಯೂರ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಬೇಕು ಅಂದರೆ ನೀವು ಪ್ರೀವಿಯಸ್ ವಿಡಿಯೋನ ವಾಚ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಒನ್, ಫ್ರಾಗ್ ಬಿಲಾಂಗ್ಸ್ ಟು ವಿಚ್ ಗ್ರೂಪ್? ಸೊ ಫ್ರಾಗು ಯಾವ ಒಂದು ಗ್ರೂಪ್ಗೆ ಸೇರಿರುವಂಥದ್ದು ಅಂತ ಕೇಳಿದ್ದಾರೆ. ಸೊ ರೆಪ್ಟೈಲ್, ಆಂಪಿಬಿಯನ್, ಮ್ಯಾಮಲ್, ಬರ್ಡ್. ಸೊ ಫ್ರಾಗ್ ಬಂದು ಆಂಪಿಬಿಯನ್ ಆಗಿರುತ್ತೆ, ವಾಟರ್ ಹಾಗೆ ಅರ್ಥ ಎರಡರ ಮೇಲೂ ಕೂಡ ವಾಸ ಮಾಡುವಂಥದ್ದು. ಹಾಗಾಗಿ ಫ್ರಾಗ್ ಬಿಲಾಂಗ್ಸ್ ಟು ಆಂಪಿಬಿಯನ್ ಗ್ರೂಪ್. ಸೊ ನೆಕ್ಸ್ಟ್ ಒನ್, ಫೋರ್ಸ್ ಕ್ಯಾನ್ ಚೇಂಜ್. ಸೊ ಫೋರ್ಸಿಂದ ಏನೆಲ್ಲ ಚೇಂಜಸ್ ಆಗುತ್ತೆ ಒಂದು ಆಬ್ಜೆಕ್ಟ್ ಮೇಲೆ ಅಂತ ಕೇಳಿದ್ದಾರೆ. ಸೊ ಫೋರ್ಸ್ ಕ್ಯಾನ್ ಚೇಂಜ್ ಶೇಪ್. When you apply a force on some object, it can change the shape of the body or shape of the object, or we can also change the direction, speed, and all of these anta kottidare. So we can change all of these: shape, size, speed, direction, velocity, everything we can change by applying the force. So option D is the right answer, all of these. Next question, the device used to break an electric circuit. ಸೊ ಯಾವ ಒಂದು ಡಿವೈಸ್ನ ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಬ್ರೇಕ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಎಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ ಅಂತ. ಸೊ ವಯರ್, ಸ್ವಿಚ್, ಬ್ಯಾಟ್ರಿ, ಬಲ್ಬ್ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಎಲ್ಲಿ ಯಾವ ಒಂದು ಡಿವೈಸಿಂದ ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಬ್ರೇಕ್ ಮಾಡ್ಬೋದು ಅಂದರೆ ಸ್ವಿಚ್, ಬೈ ಕನೆಕ್ಟಿಂಗ್ ಎ ಸ್ವಿಚ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, SI ಯೂನಿಟ್ ಆಫ್ ಸ್ಪೀಡ್ ಈಸ್ ವಾಟ್? ಸೊ SI ಯೂನಿಟ್ ಆಫ್ ಸ್ಪೀಡ್ನ ಕೇಳಿದ್ದಾರೆ. ಕಿಲೋಮೀಟರ್ ಪರ್ ಹಾರ್, ಮೀಟರ್ ಪರ್ ಸೆಕೆಂಡ್, ಸೆಂಟಿಮೀಟರ್ ಆ್ಯಂಡ್ ಮೀಟರ್ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಮುಂಚೆ ಸ್ಪೀಡ್ದು ಫಾರ್ಮುಲಾ ಬಂದು S=D/T ಅಂತ ನಾವು ಬರ್ಕೊತೀವಿ. ಇಲ್ಲಿ ನಾವು ಡಿಸ್ಟೆನ್ಸ್ನ ಏನು ಮಾಡ್ತೀವಿ, ಡಿಸ್ಟೆನ್ಸ್ನ ಬಂದು ಕಿಲೋಮೀಟರು ಅಥವಾ ಮೀಟರು ಎರಡರಿಂದನೂ ಕೂಡ ನಾವು ಮೆಜರ್ ಮಾಡ್ತೀವಿ, ಅಥವಾ ಸೆಂಟಿಮೀಟರ್ ಕೂಡ ತೊಗೋಬೋದು. ಟೈಮ್ ಬಂದು ಹವರ್ಸಲ್ಲಿ ತೊಗೊತೀವಿ, ಮಿನಿಟ್ಸಲ್ಲಿ ತೊಗೊತೀವಿ, ಆ್ಯಂಡ್ ದೆನ್ ಸೆಕೆಂಡ್ಸಲ್ಲೂ ಕೂಡ ತಗೋತೀವಿ. ಸೊ ಡಿಸ್ಟೆನ್ಸು ಕಿಲೋಮೀಟರಲ್ಲಿ ಬಂದಾಗ ಟೈಮ್ ಬಂದು ಹವರ್ಸಲ್ಲಿ ತೊಗೊತೀವಿ. ಸೊ ಹಾಗೆ ಡಿಸ್ಟೆನ್ಸ್ ಮೀಟರಲ್ಲಿದ್ದರೆ ಟೈಮ್ ಬಂದು ಮಿನಿಟ್ಸ್ ಆಗಿರುತ್ತೆ, ಸೆಕೆಂಡ್ಸ್ ಆಗಿರುತ್ತೆ, ಸೆಂಟಿಮೀಟರ್ ಬರಲ್ಲ ಆ್ಯಂಡ್ ಮಿನಿಟ್ಸು ಕೂಡ ಬರಲ್ಲ. ಸೊ ಡಿಸ್ಟೆನ್ಸು ಮೀಟ್ರಲ್ಲಿದ್ದರೆ ನಾವೇನು ಮಾಡ್ತೀವಿ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಅಂತ ತೊಗೊಳ್ತೀವಿ. ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ 2 ಆಪ್ಷನ್ಸು ಕೂಡ ಕರೆಕ್ಟ್ ಆಗಿರುತ್ತೆ. ಆಪ್ಷನ್ ಎ ಹಾಗೆ ಆಪ್ಷನ್ ಬಿ ಎರಡು ಕೂಡ ಕರೆಕ್ಟ್ ಆಗಿರುತ್ತೆ. ಕಿಲೋಮೀಟರ್ ಪರ್ ಹಾರ್ ಆ ಮೀಟರ್ ಪರ್ ಸೆಕೆಂಡ್, ಬೋತ್ ಆರ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಲೈಕ್ ಪೋಲ್ಸ್ ಆಫ್ ಮ್ಯಾಗ್ನೆಟ್. ಸೊ ಲೈಕ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತಾ, ರಿಪೆಲ್ ಆಗುತ್ತಾ, ಡಿಸ್ಟ್ರಾಯ್ ಆಗುತ್ತಾ, ಡಿಸಾಲ್ವ್ ಆಗುತ್ತಾ? ಸೊ ಇಲ್ಲಿ ಲೈಕ್ ಪೋಲ್ಸ್ ಎರಡು ಕೂಡ ಲೈಕ್ ಪೋಲ್ಸ್ ಇದ್ರೆ ಏನಾಗುತ್ತೆ, ಎರಡು ರಿಪೆಲ್ ಆಗುತ್ತೆ, ರಿಪೆಲ್ ಟು ಈಚ್ ಅದರ್. ಅನ್ಲೈಕ್ ಇದ್ರೆ ಅಟ್ರಾಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ರೈನ್ಬೋ ಫಾರ್ಮೇಷನ್ ಈಸ್ ಡ್ಯೂ ಟು ವಾಟ್? ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಡಿಸ್ಪರ್ಷನ್, ಅಬ್ಸಾರ್ಪ್ಷನ್ ಅಂತ 4 ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈನ್ಬೋ ಯಾವ್ರಿಂದ ಫಾರ್ಮ್ ಆಗುತ್ತೆ ಅಂತ ಅಂದರೆ ಇಟ್ ಈಸ್ ಡ್ಯೂ ಟು ದ ಡಿಸ್ಪರ್ಷನ್ ಆಫ್ ಲೈಟ್. ವೈಟ್ ಲೈಟು 7 ಕಲರ್ಸ್ ಆಗಿ ಡಿಸ್ಪರ್ಸ್ ಆಗುತ್ತೆ, ರಿಫ್ರಾಕ್ಷನ್ ಆಗಿ ಡಿಸ್ಪರ್ಸ್ ಆಗುತ್ತೆ. ಸೊ ಹಾಗಾಗಿ ಡಿಸ್ಪರ್ಷನ್ ಆಫ್ ಲೈಟ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಅರ್ಥಕ್ವೇಕ್ ಈಸ್ ಕಾಸ್ಡ್ ಡ್ಯೂ ಟು ವಾಟ್? ಸೊ ಅರ್ಥಕ್ವೇಕ್ ಯಾವುದರಿಂದ ಆಗುತ್ತೆ? ವಿಂಡ್, ರೈನ್ಫಾಲ್ ಆ್ಯಂಡ್ ಮೂಮೆಂಟ್ ಆಫ್ ಟೆಕ್ಟೋನಿಕ್ ಪ್ಲೇಟ್ಸ್ ಆ್ಯಂಡ್ ಪಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ಅರ್ಥಕ್ವೇಕ್ ಯಾವುದರಿಂದ ಆಗುತ್ತೆ ಅಂತಂದರೆ ದಟ್ ಈಸ್ ಆಪ್ಷನ್ ಸಿ, ಮೂಮೆಂಟ್ ಆಫ್ ಟೆಕ್ಟೋನಿಕ್ ಪ್ಲೇಟ್ಸ್ is the right answer. Next one, the most abundant gas in air. ಸೊ ಏರಲ್ಲಿ ಸಿಗುವಂಥ ಮೋಸ್ಟ್ ಅಬಾಂಡೆಂಟ್ ಗ್ಯಾಸ್ ಯಾವುದಾಗಿರುತ್ತೆ? ಮೋಸ್ಟ್ ಅಬಾಂಡೆಂಟ್ ಅಂದರೆ ಹೈಯೆಸ್ಟ್ ಪರ್ಸೆಂಟೇಜ್ ಯಾವುದಿರುತ್ತೆ? ಸೊ ಎಲ್ಲ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ದಾರೆ, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಎಲ್ಲದೂ ಕೂಡ ಏರಲ್ಲಿ ಪ್ರೆಸೆಂಟ್ ಆಗಿರುವಂಥ ಗ್ಯಾಸಸ್ ಆಗಿರುತ್ತೆ. ಬಟ್ ಮೋಸ್ಟ್ ಅಬಾಂಡೆಂಟ್ ಅಂದರೆ ಹೈಯೆಸ್ಟ್ ಪರ್ಸೆಂಟೇಜ್ ಯಾವುದಿರುತ್ತೆ ಅಂತ ಅಂದರೆ ದಟ್ ಈಸ್
nitrogen. Option B is the right answer. It is about 67% ಅಷ್ಟು ಇದೇ ಇರುತ್ತೆ ನೈಟ್ರೋಜನ್ ಏರಲ್ಲಿ. ಓಕೆ, ಸೊ ನೆಕ್ಸ್ಟ್ ಒನ್, ಓಝೋನ್ ಲೇಯರ್ ಪ್ರೊಟೆಕ್ಟ್ಸ್ ಅರ್ತ್ ಫ್ರಮ್ ವಾಟ್? ಸೊ ಓಝೋನ್ ಲೇಯರು ಅರ್ಥನ ಯಾವ ಒಂದು ರೇಡಿಯೇಷನ್ಸಿಂದ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಕೇಳಿದರೆ ಹೀಟ್, ಯು ವಿ ರೇಸ್, ಕೋಲ್ಡ್ ಆ್ಯಂಡ್ ರೈನ್ ಅಂತ ಕೊಟ್ಟಿದ್ದಾರೆ. ಸೊ ಓಝೋನ್ ಲೇಯರು ಯು ವಿ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸಿಂದ ಅರ್ಥನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಸೊ ದೀಸ್ ಆರ್ ಪೆಡಗಾಗಿಕಲ್ ಕ್ವಶನ್, ಪೆಡಗಾಗಿ ಮೇಲೆ ಕೇಳಿರುವಂಥ ಮೋಸ್ಟ್ ರಿಪೀಟೆಡ್ PYQs ಆಗಿರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಕಲೆಕ್ಟ್ ಮಾಡಿರುವಂಥ ಕ್ವಶನ್ಸ್ ಆಗಿರುತ್ತೆ. ಸೊ ಸೈನ್ಸ್ ಟೀಚಿಂಗ್ ಶುಡ್ ಮೇನ್ಲಿ ಡೆವಲಪ್ ವಾಟ್? ಸೈನ್ಸ್ ಟೀಚಿಂಗ್ ಏನನ್ನು ಡೆವಲಪ್ ಮಾಡುತ್ತೆ ಮೇಯ್ನಾಗಿ ಅಂತ ಕೇಳಿದರೆ ಮೆಮೊರೈಸೇಷನ್, ಸೈಂಟಿಫಿಕ್ ಆ್ಯಟಿಟ್ಯೂಡ್, ಹ್ಯಾಂಡ್ ರೈಟಿಂಗ್, ಕಾಂಪಿಟೇಷನ್ ಅಂತ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಸೈನ್ಸ್ ಟೀಚಿಂಗ್ ಶುಡ್ ಮೇನ್ಲಿ ಡೆವಲಪ್ ಸೈಂಟಿಫಿಕ್ ಆ್ಯಟಿಟ್ಯೂಡ್. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಬೆಸ್ಟ್ ಮೆಥಡ್ ಟು ಟೀಚ್ ಸೈನ್ಸ್ ಅಟ್ ಅಪ್ಪರ್ ಪ್ರೈಮರಿ ಲೆವೆಲ್. ಸೊ ಅಪ್ಪರ್ ಪ್ರೈಮರಿ ಲೆವೆಲ್ಗೆ ಸೈನ್ಸ್ನ ಟೀಚ್ ಮಾಡಬೇಕು ಅಂತಂದರೆ ವಿಚ್ ಮೆಥಡ್ ಇಸ್ ದ ಬೆಸ್ಟ್ ಮೆಥಡ್ ಅಂತ ಕೇಳಿದ್ದಾರೆ. ಸೊ ಲೆಕ್ಚರ್ ಮೆಥಡ್, ರೋಟ್ ಮೆಥಡ್, ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಡಿಕ್ಟೇಷನ್ ಅಂತ ಕೇಳಿದ್ದಾರೆ. ಸೊ ಬೆಸ್ಟ್ ಮೆಥಡ್ ಯಾವುದು ಅಂತಂದರೆ ಸೈನ್ಸ್ನ ಟೀಚ್ ಮಾಡೋದಕ್ಕೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, continuous assessment during teaching is called. Continuous assessment during teaching is called what? Summative, formative, diagnostic and final ಅಂತ ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಅಸೆಸ್ಮೆಂಟ್ನ ನಾವು ಏನಂತ ಕರಿತೀವಿ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಎಂಫಸೈಸಸ್. ಸೊ ಟೀಚರ್ ಟಾಕ್, ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚಸ್ ಏನನ್ನು ಎಂಫಸೈಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಟೀಚರ್ ಟಾಕ್, ಟೆಕ್ಸ್ಟ್ ಬುಕ್ ರೀಡಿಂಗ್, ಲರ್ನರ್ಸ್ ಪ್ರಿಯೋರ್ ನಾಲೆಡ್ಜ್ ಆ್ಯಂಡ್ ಎಕ್ಸಾಮಿನೇಷನ್ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಏನು ಎಂಫಸೈಸ್ ಮಾಡುತ್ತೆ ಅಂತಂದರೆ ಲರ್ನರ್ಸ್ ಪ್ರಿಯೋರ್ ನಾಲೆಡ್ಜ್. ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ದೀಸ್ ಆರ್ ಸಮ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ what they were asked in the previous year question paper. So these are some selected questions. We will discuss some more in the next video. Okay, ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.